ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೊರಡಿಸಿರುವ ಬುನಾದಿ ತರಬೇತಿಯ ಹೊಸ ಸುತ್ತೋಲೆಯನ್ನು ಮರುಪರಿಶೀಲಿಸಿ ಹಿಂದಿನ ವ್ಯವಸ್ಥೆಯನ್ನೇ ಮುಂದುವರಿಸಬೇಕೆಂದು ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಸದಸ್ಯ ಶ್ರೀನಿವಾಸ್ ದಾಸ್ಕರಿಯಪ್ಪ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ ಆದೇಶದಂತೆ 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳನ್ನು ಬುನಾದಿ ತರಬೇತಿಗೆ ಒಳಪಡಿಸುವುದರಿಂದ ಕ್ರೀಡಾಪಟುಗಳು ಮತ್ತು ಪೋಷಕರಲ್ಲಿ ಗೊಂದಲ ಮೂಡಿದೆ. ಇದರಿಂದ ಮಕ್ಕಳಿಗೆ ತಮ್ಮ ಭವಿಷ್ಯದ ಕ್ರೀಡಾ ದಿಕ್ಕಿನ ಬಗ್ಗೆ ಸ್ಪಷ್ಟತೆ ಸಿಗುವುದಿಲ್ಲ ಎಂದರು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ ಬಾಲ್ಯದಿಂದಲೇ ನಿರ್ದಿಷ್ಟ ಕ್ರೀಡೆಯಲ್ಲಿ ತರಬೇತಿ ನೀಡಿದರೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯ. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರಂಭಿಕ ಹಂತದಲ್ಲಿ ಸೂಕ್ತ ಮಾರ್ಗದರ್ಶನ ಸಿಗಬೇಕು. ಆದ್ದರಿಂದ ಕ್ರೀಡಾಪಟುಗಳ ಹಿತದೃಷ್ಟಿಯಿಂದ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲಿನಂತೆಯೇ ತಮಗೆ ಇಷ್ಟವಾದ ಕ್ರೀಡೆ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ದೇವದಾಸ್, ಪ್ರಮೋದ್, ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಈಗಾಗಲೇ ಒಂದು ಕುಸ್ತಿ ಇವತ್ತು ರಾಷ್ಟ್ರೀಯ ಕಲೆ ಇದು. ಕರ್ನಾಟಕ ರಾಜ್ಯದ ಎಲ್ಲ ಕ್ರೀಡಾ ವಸತಿ ಶಾಲೆಯಲ್ಲಿ ಈಗಾಗಲೇ ಬುನಾದಿ ತರಬೇತಿ ಕ್ರೀಡಾ ವಸತಿ ನಿಲಯಗಳನ್ನು ಹೊರತುಪಡಿಸಿ ಹೊಸ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸರ್ಕಾರದವರು. ಏನು ಅಂತ ಹೇಳಿದರೆ, 5ನೇ ತರಗತಿಯಿಂದ ಓದ್ತಕ್ಕಂಥವ್ರು 10ನೇ ತರಗತಿವರೆಗೆ ಏನು ಓದ್ತಿರ್ತಾರೆ ಅವರಿಗೆ ಹಾಸ್ಟೆಲಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಇಲ್ಲ ಅಂತ. ಈಗಾಗಲೇ ಎಲ್ಲ ಕರ್ನಾಟಕದ ಎಲ್ಲ ಕ್ರೀಡಾ ವಸತಿ ನಿಲಯಗಳಲ್ಲಿ ಈಗಾಗಲೇ ಇದು ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿರೋದ್ರಿಂದ ಇವತ್ತು ಅದರಲ್ಲೂ ಕುಸ್ತಿ ತರಬೇತಿಯನ್ನು ತೆಗೆದಿದ್ದಾರೆ. ಯಾಕೆಂತ ಹೇಳಿದರೆ, ಭಾಳ ಬಡತನದವರು ಈ ಕಲೆಯನ್ನು ಕಲಿತಾರೆ. ಎಷ್ಟೋ ಜನ ಬಡವರು ಈ ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಬಡತನದಲ್ಲಿರ್ತಕ್ಕಂಥವ್ರು ಈ ಕುಸ್ತಿ ತರಬೇತಿಗೆ ಬರಬೇಕಾದ್ರೆ ಬಡವ ಮಕ್ಕಳಿಗೆ ಅವಕಾಶ ಇಲ್ಲ. ಈಗ ದಯವಿಟ್ಟು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಾವು. ಏನು ಅಂತ ಹೇಳಿದರೆ, ತಾವೇನು ಸುತ್ತೋಲೆಯನ್ನು ಹೊರಡಿಸಿದಿರಿ ಅದು ಎಂದಿನಂತೆ ಮೊದಲೇನಿತ್ತು ಅದೇ ಫಾರ್ಮಾನವನ್ನು ಹೊರಡಿಸಿ ಒಬ್ಬ ಕ್ರೀಡೆಗೆ ದಯವಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ರೀಡಾ ಖಾತೆ ಸಚಿವರಿದ್ದೀರಿ. ತಾವು ದಯವಿಟ್ಟು ತಮಗೆ ಇದು ಬೇಡಿಕೆ, ನಮ್ಮದು ಮನವಿ ಅಂದ್ಕೊಡ್ರಿ. ಯಾಕಂತ ಹೇಳಿದರೆ, ಬಡವರ ಮಕ್ಕಳು ಇವತ್ತು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯನ್ನು ಕಲಿಬೇಕು ಅಂತ ಬಂದಿದ್ದಾರೆ. ಇವತ್ತು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಯಾಕಂದರೆ ಗಿಡ ಇದ್ದಾಗ ತರಬೇತಿ ಇಲ್ಲ ಅಂತ ಹೇಳಿದರೆ 10ನೇ ಕ್ಲಾಸ್ ಆಗಿಮೇಲೆ ತರಬೇತಿ ಕೊಡಬೇಕು ಅಂತ ಏನು ತಂದಿದ್ದಾರೆ ಈ ಕುಸ್ತಿಗೆ. ದಯವಿಟ್ಟು ತಾವು ಇದನ್ನು ಮತ್ತೊಮ್ಮೆ ಪರಿಶೀಲಿಸಿ ಬಡವರ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ನಾನು ಇವತ್ತು ಈ ಮೂಲಕ ತಮ್ಮ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದರೆ, ಈ ದಾವಣಗೆರೆ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಮಧ್ಯ ಕರ್ನಾಟಕವಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಇವತ್ತು ಕುಸ್ತಿ ಯಾವಾಗಲೂ ಕೂಡ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಜನರು ಕೂಡ ಸಹಕಾರ ಮಾಡಿದ್ದಾರೆ, ಕುಸ್ತಿಗೆ ಪ್ರೋತ್ಸಾಹಿಸಿದ್ದಾರೆ. ಇವತ್ತು ಇಂಥ ಕುಸ್ತಿ ತರಬೇತಿಯಲ್ಲಿ ನಶಿಸಿ ಹೋಗಲಿಕ್ಕೆ ತಾವು ದಯವಿಟ್ಟು ಕಾರಣರಾಗಬೇಡ್ರಿ. ಇಡೀ ಕರ್ನಾಟಕದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕುಸ್ತಿ ತರಬೇತಿ ಜೊತೆಗೆ ಅವರಿವತ್ತು ಭಾಳ ಬಡವರು ಇದನ್ನು ಕಲಿಯಕ್ಕೆ ಮುಂದೆ ಬರ್ತಾರೆ. ಅವ್ರಿಗೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಸ್ಟೆಲಲ್ಲಿ ಸೌಲಭ್ಯ ಇಲ್ಲ ಅಂತ ಹೇಳಿದರೆ, ಇದು ತಮಗೆ ಗೊತ್ತಿದೆ ಕುಸ್ತಿ ಕಲೆಗೆ ಎಷ್ಟು ಖರ್ಚಾಗುತ್ತೆ ಏನು ಅನ್ನೋದನ್ನು ದಯವಿಟ್ಟು ಕ್ರೀಡಾ ಮಂತ್ರಿಗಳು ಇದನ್ನು ಅರ್ಥ ಮಾಡಿಕೊಂಡು ತಾವು ಸುತ್ತೋಲೆಯನ್ನು ಮೊದಲನೇದಾಗಿ ಹೊರಡಿಸ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಪ್ರತಿ ಕುಸ್ತಿಯ ಹಂತದಲ್ಲೂ ಕೂಡ ತಮಗೆ ಗೊತ್ತಿದೆ ಎಷ್ಟು ಬೆಲೆ ತರಬೇಕಾಗುತ್ತೆ ಅಂತೇಳಿ. ಅದನ್ನು ಮತ್ತೊಮ್ಮೆ ಅವರು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದನ್ನು ತಾವೆಲ್ಲರೂ ಕೂಡ ಕೈ ಮುಗಿದು ಬೇಡ್ಕೊಳ್ತೀನಿ ಪತ್ರಕರ್ತರಿಗೆ, ದೊಡ್ಡದಾಗಿ ಬರೆದು ದಯವಿಟ್ಟು ಸಹಕರಿಸ್ರಿ ಅಂತ ಕೇಳ್ಕೊಳ್ತೀನಿ.